ವಫ್ ಆಫೀಸರ್ ಬಳ್ಳಾರಿ ಜಿಲ್ಲಾ ಸ್ಥಳ ಸಮಿತಿಯಲ್ಲಿ ಬರಲೇಬೇಕು. ಮಿಂಚೇರಿ ವಿಚಾರಣೆಗೆ ನಾವು ಸುಮಾರು 8 ದಿವಸದಿಂದ ನಿಮ್ಮನ್ನ ಲೆಟರ್ ಮೂಲಕ ಹೇಳಿದ್ದೀವಿ, ಬರಲೇಬೇಕು. ಮಾಧ್ಯಮ ಮುಖಾಂತರ ನಾವು ನಿಮ್ಮನ್ನ ಹೇಳಿದ್ದೀವಿ, ಬರಲೇಬೇಕು. ಈ ಕೂಗು ಮಿಂಚೇರಿ ಸಮಾಜದಿಂದ ಹೋರಾಟ. ಮಿಂಚೇರಿ ಸಣ್ಣ ಗ್ರಾಮದಿಂದ ಕೂಲಿ ಕೆಲಸ ಮಾಡೋರು, ಕೆಲಸ ಮಾಡ್ಕೊಂಡು ತಮ್ಮ ಜೀವನ ಮಾಡ್ಕೊಳ್ಳೋರು. ತಾವು ನಮ್ಮ ಬಳ್ಳಾರಿ ಜಿಲ್ಲೆಗೆ ಒಂದು ಮಾದರಿಯಾಗಿ ನೀವು ಈ ತರ ಕುಂತಿದ್ರಿ. ಯಾಕಂದ್ರೆ ಒಂದು ಸಮಾಜದಿಂದ ಆಸ್ತಿ ಸಲುವಾಗಿ ತಾವೇನು ಹೋರಾಟ ಮಾಡ್ತಾ ಇದ್ದೀರಿ. ನಾವು ಬಳ್ಳಾರಿ ಅವರಿಗೆ ನೀವೊಂದು ಉದಾಹರಣೆ. ದಯವಿಟ್ಟು ನಾವು ಬಳ್ಳಾರಿ ನಮ್ಮ ಸಮಾಜದವ್ರು ಕೂಡ ಕೇಳ್ಕೊಳ್ಳೋದು, ರಾಜಕೀಯದ ವಿಚಾರಣೆದಾಗೆ ಅಲ್ಲೆಲ್ಲ ಹೋಗ್ತವೆ, ಸಮಾಜ ವಿಚಾರಣೆ ಬಂದ್ರೆ ಎಲ್ಲರೂ ಬರಬೇಕು. ನಾವು ಅಪೀಲ್ ಮಾಡಿದ್ದೀವಿ, ಮಿಂಚೇರಿ ಗ್ರಾಮದವ್ರು ಕೂಡ ಅಪೀಲ್ ಮಾಡಿದ್ರು, ಬರ್ತಿದ್ದಾರೆ. ಬಹುಶಃ ನಾವು ಶುರು ಮಾಡೀವಿ ವಿಚಾರಣೆ. ಏನಂತ ಹೇಳಿದ್ರೆ ನಾವೊಂದು ಪೀಸ್ಫುಲ್ ಪ್ರೊಟೆಸ್ಟ್ ಮಾಡಬೇಕು ಅಂತೇಳಿ ವಿಚಾರಣೆ. ಬಹಳಷ್ಟು 4 ದಿವಸದಿಂದ ಬಹಳ ಕುತೂಹಲಗಳು ನಡೆದಿದ್ವು ಆಫೀಸ್ ಕಡೆಯಿಂದ. ನಾವು ನಿಮ್ ಡಿಮ್ಯಾಂಡ್ಸ್ ಏನಿದಾವೆ ನಾವು ಪರಿಗಣಿಸ್ತೀವಿ, ನಾವು ಫುಲ್ಫಿಲ್ ಮಾಡ್ತೀವಿ ಅಂತ ಹೇಳಿ ವಿಚಾರಣೆ. ನಾವು ಒಪ್ಕೊಂಡಿವಿ ಆ ಮಾತಿಗೆ, ಇಲ್ಲ ಅಂತ ಹೇಳಿಲ್ಲ. ಆದ್ರೂ ಇವತ್ತು ನಾವು ಕೂತು ಇಲ್ಲೇ ಬಂದು ಹೇಳ್ರಿ ಸರ್, ಸಮಕ್ಷಮದಾಗೆ ಜಮಾತ್ ಸಮಕ್ಷಮದಾಗೆ ಅಜ್ಮೆ ಕೆ ಸಾಮ್ನೆ ಕೌಮ್ ಕೆ ಸಾಮ್ನೆ ಬೋಲೋ ಯೇ ಬಾತ್. ಇವತ್ತು ಮಿಂಚೇರಿ ಗ್ರಾಮದ ಸರ್ವೆ ನಂಬರ್ 88 ಪೈಕಿ ಒಂದು 4 ಎಕರೆ ಜಮೀನು, ಅದರ ವಿವಾದ ಇದು. ಈ 4 ಎಕರೆ ಜಮೀನು 2021 ಲ್ಯಾಂಡ್ ಅಕ್ವಿಸಿಷನ್ ಆಗ್ತದೆ. ಲ್ಯಾಂಡ್ ಅಕ್ವಿಸಿಷನ್ ತಡ ನಂತರ ಈ ವಿಚಾರಣೆದಾಗೆ 1,60,70,00,000 ರೂಪಾಯಿಯನ್ನು ಅನುದಾನ ಇದು ಕಂಪನ್ಸೇಷನ್ ಬಿಡುಗಡೆ ಆಗ್ತದೆ. ಆ ವಿಚಾರಣೆಯಲ್ಲಿ ಈ ಮಿಂಚೇರಿ ಗ್ರಾಮದ ವಿಚಾರಣೆಗಳಿಗೆ ಇವ್ರಿಗೆ ಈಗ ಗೊತ್ತಾಗ್ತದೆ ಯಾವ ವಿಚಾರಣೆ ಬಗ್ಗೆ, ಇದರ ದಾಖಲಾತಿಗಳು ಏನಿಲ್ಲ, ಇದ್ರ ಬಗ್ಗೆ ಇಲ್ಲ ಅಂತ ಹೇಳ್ಬಿಟ್ಟು ಒಗ್ಗೂಡ್ ಆಫೀಸ್ ಬಂದು ಇದಕ್ಕೆ ಪ್ರಯತ್ನ ಪಟ್ಟು ಇದಕ್ಕೆ ಡಾಕ್ಯುಮೆಂಟ್ಗಳು ಏನಿದಾವೆ ಏನಿಲ್ಲ ಪ್ರತಿಯೊಂದು ವಿಚಾರಣೆ ಮಾಡ್ತಾ ಇರುವಾಗ ಒಂದೊಂದು ಹೊರಗೆ ಬರ್ತದಾವೆ. ಯಾವ ಥರ ಹೊರಗೆ ಬಂದಾವ ಅಂತ ಹೇಳಿದ್ರೆ, ಒಗ್ಬೋರ್ಡ್ ಬರೆಯೋದು ಲೆಟರ್ಗಳು ಚೇರ್ಮನ್ಗಳು ಲೆಟರ್ ಬರ್ದವ್ರೆ. ಅದಕ್ಕೆ ಕೋರ್ಟ್ನಾಗೆ ಒಂದು ರೂಲ್ ಇದೆ, KID ಡಿಪಾರ್ಟ್ಮೆಂಟ್ನಾಗೆ ಒಂದು ರೂಲ್ ಇದೆ. ಏನು ರೂಲ್ ಇದೆ, ಏನಾದ್ರು ತಕರಾರು ಬಂದರೆ ತಕ್ಷಣ ಅದು ಲೋಕಲ್ ಕೋರ್ಟ್ಗೆ ಕಳಿಸ್ಬೇಕಂತ ಇದೆ. ಆ ತೀರ್ಮಾನ ಅಲ್ಲೇ ಮಾಡ್ಕೊಂಡ್ಬಿಡ್ತಾವ್ರೆ. ಆ ತೀರ್ಮಾನ ಆದ್ಕೊಳ್ಳೆ ಈಗ ನಾವು ಕೋರ್ಟ್ಗಳಿಗೆ ಹೋಗಿ ಮತ್ತೆ ಡೈರೆಕ್ಷನ್ಸ್ ತಂದು ಕೋರ್ಟ್ಗೆ ಇಲ್ಲಿ ಮಾಹಿತಿ ತೊಗೊಂಡ್ಬರ್ತೀವಿ. ಅಷ್ಟರಾಗೆ ನಮ್ಮ ಕಡೆಯಿಂದ ಬೋರ್ಡ್ ಕಡೆಯಿಂದ ಅಡ್ವೊಕೇಟು ಒಬ್ಬರು ನೈಮ್ಯ ಅಂತೇಳಿ ನಮ್ಮ ಸಮಾಜದ ಅಡ್ವೊಕೇಟ್ ಅವರು, ಪಾಪ ಅವರು ಸೀನಿಯರ್ ಮೋಸ್ಟ್ ಅವ್ರವ್ರ ಕೆಲಸಕ್ಕೆ ಅವ್ರು ಮಾಡ್ಕೊಂತಾರೆ. ಅವ್ರು ಪ್ರೊಫೆಷನಲ್ ಮುಗಿ ವಿಚಾರಣೆ ಅದ್ರ ಬಗ್ಗೆ ಗಮನ ಇಲ್ಲ. ಆದರೂ ನೈತಿಕತೆ ಮೇಲೆ, ಎಥಿಕ್ಸ್ ಮೇಲೆ ವಿಚಾರಣೆ ಬಂದರೆ ಒಂದು ಜನರಲ್ ಪರ್ಸೆಪ್ಷನ್ ಒಗ್ಗೂಡ್ನಾಗ ಏನಿದೆ ಅಂತ ಹೇಳಿದ್ರೆ, ವಫ್ ವಿರುದ್ಧ ಯಾರ್ಯಾರು ಕೇಸ್ ಫೈಟ್ ಮಾಡ್ತಾರೆ ಅಥವಾ ಅವ್ರಿಗೆ ಕೇಸ್ ಕೊಡಬಾರ್ದು ಅಂತೇಳಿ ಒಂದು ಜನರಲ್ ಪರ್ಸೆಪ್ಷನ್ ಕಾನೂನಿದೆ. ಆ ಕಾನೂನು ಬಿಟ್ಬಿಟ್ಟು ವಕ್ಫ್ ಮೆಂಬರ್ ಆದ ರಿಯಾಜ್ ಖಾನ್ ಅವರು ಇವರೆಲ್ಲರೂ ಕುಂತು ಸೇರಿಬಿಟ್ಟು ಏನು ಮಾಡ್ಯಾರೆ, ಅವ್ರಿಗೆ ಕೇಸ್ ಕೊಟ್ಟವ್ರೆ. ನಾವು ಪ್ರಶ್ನೆ ಏನು ಮಾಡಿದ್ದೀವಿ, ನಯೀಂ ಸಾಹೇಬರು ಬಂದ್ಬಿಟ್ಟು ಕೋಲ್ಬಜಾರ್ ಖಬರಸ್ತಾನ್ ಕೇಸ್ನಾಗೆ ಅವರು ಪಾರ್ಟಿ ಖುದ್ದು ಪೆಟಿಷನ್ ಪ್ಲಸ್ ಅಡ್ವೊಕೇಟ್ ಆಗಿದ್ದಾರೆ. ಅವ್ರಿಗೆ ನೀವು ಕೊಟ್ಟರೆ ನಾಳೆ ಬೆಳಿಗ್ಗೆ ಈ ಕೇಸ್ ಯಾವ ಥರ ಆಗ್ತದೆ ಅಂತೇಳಿ ಒಂದು ಅನುಮಾನ. ಆ ಅನುಮಾನಕ್ಕೆ ನಾವು ಅವ್ರ ಮೇಲೆ ಅನುಮಾನ ಪಡ್ತಾ ಇಲ್ಲ. ಆದ್ರೆ ನೈತಿಕ ಎಥಿಕ್ಸ್ ಮೇಲೆ ಮಾತು ಬಂದು ನಾವು ಸ್ವಲ್ಪ ಅದರ ಮೇಲೆ ಗಮನ ಹರಿಸ್ಬಿಟ್ಟು ನಾವು ರಿಕ್ವೆಸ್ಟ್ ಮಾಡಿವಿ. ಇದೆಲ್ಲ ಮಾಹಿತಿ ತಂದು ರಿಕ್ವೆಸ್ಟ್ ಮಾಡಿದ್ರೆ ನಮಗೆ ಉಲ್ಟಾ ಬೆದರಿಕೆ, ನೀವು ಧಮಕಿ ಕೊಡಕತ್ತೀರಾ, ಅದು ಕೊಡಕತ್ತೀರಾ ಅಂತೇಳಿ ಜನಾಬ್ ರಿಯಾಜ್ ಖಾನ್ ಅವರು, ಇದು ನಮ್ಮ ವಲಿ ಭಾಷಾ ಅವರು ಯಾರು ಮಿಂಚೇರಿ ವಲಿ ಭಾಷಾ ಅವರು ಮಾತಾಡಿದ್ರು. ಅವ್ರಿಗೆ ಈ ಥರ ಮಾತುಕತೆ ನಾವು ರಿಕ್ವೆಸ್ಟ್ ಮಾಡಿರೋದು. ಇದು ಎಥಿಕ್ಸ್ ಮೇಲೆ ಮಾತಾಡ್ತಿರುವಾಗ ಇಲ್ಲಿ ಇರೋದು ಪ್ಯಾನಲ್ ಆಫ್ ಅಡ್ವೊಕೇಟ್ಸ್ ಇದ್ದಾರೆ, ಅವ್ರಿಗೆ ಕೊಡಿ ಸರ್ ಅಂತ ಹೇಳಿದ್ರೆ ಈ ಥರ ಹಠ ಹಿಡ್ಕೊಂಡು ಮಾಡಿದ್ದಕ್ಕೆ ಇವತ್ತು ನಮ್ಮ ಆಸ್ತಿ ನಾವು ಕಳ್ಕೊಂತೀವಿ ಅಂತೇಳಿ ಈ ಮಿಂಚೇರಿ ಗ್ರಾಮದವರೆಲ್ಲ ಮೆಕ್ಯಾನಿಕ್ಗಳು, ಡ್ರೈವರ್ಗಳು ಇವರು ಅವ್ರ ಆಸ್ತಿ ಉಳಿಸ್ಲಿಕ್ಕೆ, ಅವ್ರ ಮಕ್ಕಳ ಭವಿಷ್ಯಕ್ಕೆ ಹೋರಾಟ ಮಾಡ್ತಿದ್ದಾವೆ. ಒಂದು 8 ದಿವಸ ಕೆಳಗೆ ನಾವು ಮೆಸೇಜ್ ಕೊಟ್ಟಿದ್ದೀವಿ, ಮಾಹಿತಿ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ವಿಚಾರಣೆ ಏನಂತ ಹೇಳಿದ್ರೆ, ನಮ್ಮ ಮಸೀದ್ಗಳಾಗೆ ಒಂದು ಮುತ್ತವಲ್ಲಿ ಅಂತ ಮಾಡ್ತಾರೆ, ಪರಂಪರೆ ಅನುಸಾರ ಹಳೆಯ ಕಾಲದಿಂದ ಬಂದಿರೋದು. ಈಗ ಊರಾಗೆ ಓದ್ ಕೇಳಾರ್ದವರು ಅನ್ಎಜುಕೇಟೆಡ್ ಅವ್ರೇನ್ ಮಾಡ್ತಾರೆ, ಮುತ್ತವಲ್ಲಿ ಅಂದು ಗೌರವಿಸ್ಬಿಟ್ಟು ಏನ್ ಮಾಡ್ತಾರೆ, ಆಸ್ತಿ ಖರೀದಿ ಮಾಡಿ ಅವ್ರ ಹೆಸರು ಮೇಲೆ ಮಾಡಿಬಿಟ್ಟು ವಕ್ಫ್ಬೋರ್ಡ್ಗೆ ತಗೊಂತೀವಿ. ಇದು ಒಂದು ಪರಂಪರೆ, ಮಸೀದ್ ಯಜಮಾನ್ ಅಂತೇಳಿ ಅಂತ. ಇದು ಒಂದು ಈ ಯಜಮಾನ ಬಂದ್ಬಿಟ್ಟು ಮಗ್ದೂಮ್ ಸಾಬ್ 93 ಮುತ್ತವಲ್ಲಿ ಇದ್ದ ಯಜಮಾನ. ಎಲ್ಲರೂ ಕೂಲಿ ಮಾಡಿ ಕಲ್ಲುಗಳು ಓರಿ ಅಲ್ಲೇ ಹಾಕಿ ಒಂದು 10,000 ರೂಪಾಯಿ 93 ಜಾಗ ಖರೀದಿ ಮಾಡಿದ್ದು. ಈ ಜಾಗ ಒಂದು ಬಂದ್ಬಿಟ್ಟು ಈಗ ರೊಕ್ಕ ಬಂದ್ಕೊಳ್ಳೆ ಟರ್ನ್ ಆಗಿಬಿಟ್ಟು ಇದು ನಂದು ಆಸ್ತಿ ಅಂತೇಳಿ ಹೇಳ್ಕೊಂಡು ಕುಂತವ್ರೆ. ಇದು ಊರು ಗಲಾಟೆ ಮಾಡ್ಕೊಂಡು ಕುಂತವ್ರೆ. ಇಲ್ಲಿ ಬರೋ ಕಾರಣ ಏನಂತ ಹೇಳ್ಬಿಟ್ರೆ, ಇಲ್ಲಿ ಕುಂತು ಮಾತಾಡ್ತಾ ಇರೋದು ಪೀಸ್ಫುಲ್ ಪ್ರೊಟೆಸ್ಟ್ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಮೊನ್ನೆ ಒಂದು ಸಣ್ಣ ಜಟಪಟಿ ಆಗಿ 107 ಕೇಸ್ಗಳು ಹಾಕೊಂಡ್ಬಿಟ್ರು. ಈ 107 ಕೇಸ್ಗಳು ಯಾಕೆ ನಮ್ಮ ಮೇಲೆ ಬೀಳ್ಬೇಕು, ನಾವೇನು ತಪ್ಪು ಮಾಡಿವಿ ಅಂತೇಳಿ ವಿಚಾರಣೆ. ಅದಕ್ಕೆ ನಾವು ಒಂದು ಮೆಮೊರಂಡಮ್ ಮೂಲಕ ನಾವು ರಿಕ್ವೆಸ್ಟ್ ಮಾಡೋದು ಯಾರಿಗೆ, ಜಿಲ್ಲಾಧಿಕಾರಿಗಳು, ಟಾಸ್ಕ್ ಫೋರ್ಸ್ ಚೇರ್ಮನ್ ಅವರು
ಇಂಥ ಆಸ್ತಿಗಳಿಗೆ ವಕ್ಫ್ ಬೋರ್ಡ್ ಆಸ್ತಿಗಳು ಉಳಿಸ್ಲಿಕ್ಕೆ ಒಂದು ಸಮಿತಿ ರಚನೆ ಮಾಡಬೇಕಂತೇಳಿ ಒಂದು ವಿಚಾರಣೆ. ಮೊತ್ತ ಏನು ಸರ್ ಒಟ್ಟಾರೆ? ಸರ್ ಮೊತ್ತ ಏನು ಸರ್ ಒಟ್ಟಾರೆ? ಇದು ಹೊತ್ತಿನ ವಿಚಾರಣೆ ಆ ಅಡ್ವೊಕೇಟ್ ಚೇಂಜ್ ಮಾಡಬೇಕು. ಆಮೇಲೆ ಜಿಲ್ಲಾಧಿಕಾರಿಗಳ ನೇತೃತ್ವದಾಗೆ ಒಂದು ತಂಡ ರಚಿಸಿಬಿಟ್ಟು ಈ ವಿಚಾರಣೆಗೆ ಕುಲಂಕುಷವಾಗಿ ವರದಿ ಸಲ್ಲಿಸಬೇಕು. ಇಷ್ಟ ಸರ್ ನಮ್ಮ ಒತ್ತಡ ಇರೋದು. ಕಾರಣ ಏನಂತ ಹೇಳಿದ್ರೆ ನಮ್ಮ ಆಸ್ತಿಗಳು ಉಳಿಸ್ಲಿಕ್ಕೆ ಈ ಬಡ್ರೆಲ್ಲರೂ ಏನ್ ಮಾಡ್ತಿದ್ದಾರೆ ಉಳಿಸ್ಲಿಕ್ಕೆ ಏನ್ ಪ್ರಯತ್ನ ಪಡ್ತಾ ಅದ್ರ ಸಹಕಾರ ಮಾಡ್ಬೇಕಂತ ಇಲ್ಲಿ ನಾವು ಕೈ ಜೋಡಿಸ್ಕೊಂಡು ವಿನಂತಿಸ್ಕೊಳ್ತೀವಿ ಸರ್. 1989ರಿಂದ 1993ವರೆಗೆ ನಮ್ಮ ಮುತವಲ್ಲಿ ಸಾಬ್ ಅಂತೇಳಿ ಮಕ್ತುಮ್ ಸಾಬ್ ಅಂತೇಳಿ ನಮ್ಮ ಅವ್ರು ಕೂಡ ಮಾವರಾಗಬೇಕು ಅವರಿಗೆ ಮುತವಲ್ಲಿ ಅಂತೇಳಿ ಮಾಡಿದ್ರು ಸರ್. 89ರಲ್ಲಿ ಅವಾಗ GRR ಮೈಸ್ ಅಂತ ಇತ್ತು ಸರ್, ಅಲ್ಲಿ OMC ಮೈನ್ಸ್ ಇತ್ತು. ಅದರಲ್ಲಿ ಬರೀ ಎಲ್ಲರೂ ಕಲ್ಲು ಬಡದು ಡಿಲ್ಲರ್ ಕೆಲಸ ಮಾಡಿ ಹಮಾಲಿ ಕೆಲಸ ಮಾಡಿ ಒಂದೊಂದು ರೂಪಾಯಿ ಸರ್. ಅವತ್ತಿಗೆ ಒಂದು ಎಕರೆ ಬಂದು 2,000 ರೂಪಾಯಿ ಸರ್ ಭೂಮಿ. ಅವತ್ತು ಆ 2,000 ರೂಪಾಯಿ ಭೂಮಿ ತಗೊಂಡು ಎಲ್ಲರೂ ತಗೊಂಡು ಅವತ್ತಿಗೆ ಮುತವಲ್ಲಿ ಅಂತೇಳಿ ಮಕ್ತುಮ್ ಸಾಬ್ ಇದ್ಮೇಲೆ ಅವ್ರ ಹೆಸರ ಮೇಲೆ ರಿಜಿಸ್ಟ್ರೇಷನ್. ಯಾಕಂದ್ರೆ ಸರ್ ಅದು ಒಂದು ರಿಜಿಸ್ಟ್ರೇಷನ್ ಮಾಡೋ ಟೈಮ್ನಲ್ಲಿ ಒಬ್ಬ ಮುತಲ್ಲಿ ಅಂತ ಒಂದು ಅಥಾರಿಟಿ ಬೇಕಲ್ಲ ಸರ್. ಅದಕ್ಕೆ ಮಜೀದ್ ಅಂತೇಳಿ ಮಾಡೋಕ್ಕೆ ಬರಲ್ಲ. ಯಾಕಂದರೆ ಅಲ್ಲಿ ಸಿಗ್ನೇಚರ್ ಮಾಡೋವಿರ್ತಾವ, ಅವೆಲ್ಲ ಇರ್ತಾವೆ ಸರ್, ಡಾಕ್ಯುಮೆಂಟ್ಸ್ ಇರ್ತಾವೆ ಸರ್. ಅದಕ್ಕಾಗಿ ನಾವು ಮುತವಲ್ಲಿ ಅಂತೇಳಿ ಅವ್ರ ಹೆಸರ ಮೇಲೆ ಮಾಡಿದ್ವಿ ಸರ್. 93ರಿಂದ ಹಿಡಿದು ಮೊನ್ನೆ 2020ವರೆಗೂ ಕೂಡ ಅವರು ಮಜೀದ್ ವಾಲಾ ಅಂತ ಹೇಳ್ಕೊಂಡು ಬಂದರು ಸರ್. ಇವತ್ತಿನವರೆಗೆ ಯಾವಾಗ KRDBಗೆ 40 ಲಕ್ಷ ಅಂತೇಳಿ ಎಕರೆ ಮೊನ್ನೆ ಫಿಕ್ಸ್ ಆಯ್ತು ಸರ್ ದುಡ್ಡು. ಅವಾಗ 1,60,00,000 ಯಾವಾಗ ಬಂತು, ಅವಾಗ ಇದು ನಾವು ದುಡಿದ್ರದ್ದು ಆಸ್ತಿ ಇದು ಅಂದ್ರೆ ಮೊಮ್ಮಕ್ಕಳು ಅವ್ರ ಮಕ್ಕಳೆಲ್ಲರೂ ನಮ್ಮಪ್ಪ ದುಡ್ದಿದ್ದು. ಹೌದು, ನಿಮ್ಮಪ್ಪ ದುಡ್ದಲ್ಲಪ್ಪ. ಅವತ್ತಿಗೆ ನಿಮ್ಮ ಮಕ್ತುಮ್ ಸಾಬ್ ಮುತ್ತಲ್ಲಿದ್ದಾಗ ಊರಾಗ ಚಂದ ವಸೂಲು ಮಾಡಿದ್ರು. ಮತ್ತು ಬಳ್ಳಾರಿಯವರು ಕೂಡ ಮಾಡ್ಯಾರ ನಮಗೆ ಚಂದ. ಆಮೇಲೆ ಗೋವಾದಾಗ ನಮ್ಮೂರು ಹೋಗಿ ಅಲ್ಲಿ ಗುಜರಿ ಕೆಲಸ ಮಾಡ್ಕೊಂತ ಅಲ್ಲಿ ಕೂಡ ಸ್ಕ್ರಾಪ್ ಕೆಲಸ ಮಾಡ್ತಾರೆ. ಅಲ್ಲಿ ಹೋಗಿ ಚಂದ ವಸೂಲು ಮಾಡ್ಕೊಂಡು ಬಂದ್ವಿ. ಅವರು ದುಡ್ಡು ಕೊಟ್ಟಿದ್ದು ಅವರು ಕೂಡ ಸಾಕ್ಷಿಗಳಿದಾರೆ. ಆಗ ಕಲ್ಲು ಹೊಡೆದಿರೋದು ಯಾರ್ಯಾರು ಅವತ್ತು ಅವ್ರ ಜೊತೆಗೆ ಇರೋರು, ಅವರು ಮೆಂಬರ್ ಕೂಡ ಇದ್ರು ಅವ್ರ ಜೊತೆಗೆ, ಅವರು ಕೂಡ ಎಲ್ಲ ಶಾಮಿಲ್ ಇದ್ದಾರೆ. ಇವರು 97ರಲ್ಲಿ ಇವಾಗ ಇವರಿದ್ರು ಯಾರು ಮುತಲ್ಲಿ ಸಾಬ್ ಇದ್ರು. 96ರಲ್ಲಿ ಅವರು ಎಳೆದು ಬಿಟ್ರು ಸರ್. ಅವರು 97ರಲ್ಲಿ ಇವ್ರು ಎಳೆದ್ರು ಸರ್. ಅವಾಗ ಸುಲ್ತಾನ್ ಸಾಬ್ ಅಂತೇಳಿ ಇವರು ಮುತಲ್ಲಿ, ಅವಾಗ ಮುತಲ್ಲಿ ಆದ್ಮೇಲೆ ಇವರು ಕೂಡ ಡೋನರ್ ಅಂತ ಬರ್ಕೊಟ್ಟಾರೆ ಸರ್, ಗಿಫ್ಟೆಡ್ ಬರ್ಕೊಟ್ಟಾರೆ. ಮಜೀದ್ ವಾಲಾ ಅಂತೇಳಿ ಇವತ್ತಿನವರೆಗೆ ಮಜೀದ್ ವಾಲಾ ಅಂತ ಹೇಳ್ಕೊಂತ ಬಂದು ಈ ದುಡ್ಡು ಯಾವತ್ತು ಬಂತು ಅವಾಗಿಂದ ಅವರು ತಲೆ ಕೆಡಿಸ್ಕೊಂಡು ಇದು ನಮ್ದು ಪ್ರಾಪರ್ಟಿದು ನಮ್ದು ಆಸ್ತಿ ಅಂತೇಳಿ ಒಪ್ಪ ಆಫೀಸರ್ ತಗ ಹೋಗಿ ಎಲ್ಲ ಇವ್ರು ಒಳಗಿಂದೊಳಗೆ ಸರ್ ಇವ್ರದಾಗ ಬುಕ್ ಆಗ್ಯಾರ ಸರ್. ಅವ್ರು ಅಂತಾರೆ ಅವರು ನಾವು 60 ಲಕ್ಷ ಖರ್ಚು ಮಾಡಿವಿ, ನಾವು ಎಲ್ಲ ಡಿಪಾರ್ಟ್ಮೆಂಟಿಗೆ ದುಡ್ಡು ಕೊಟ್ಬಿಟ್ಟಿವಿ, ನಾವು ಎಲ್ಲರಿಗೆ ಚೆಕ್ಗಳು ಕೊಟ್ಟಿವಿ ಅಂತೇಳಿ 60 ಲಕ್ಷ ನಮಗೆ ನಾವು ತಕ್ಕಂತೀವಿ, ಒಂದು 50 ಲಕ್ಷ ನಮಗೆ ಎಕ್ಸ್ಟ್ರಾ ಕೊಡ್ರಿ, 50 ಲಕ್ಷ ನೀವು ತಗೊಳ್ರಿ ಅಂತ ನಮಗೆ ಕೇಳಿದ್ರು. ಇದು ದೇವ್ರದ್ದು ಆಸ್ತಿ, ಇದು ದೇವ್ರದ್ದು ಆಸ್ತಿ. ಅವತ್ತಿಗೆ ಬಡ ಜನಗಳೆಲ್ಲ ತಗೊಂಡು ಮಾಡ್ಯಾರ. ಒಂದು ಕೆಲಸ ಮಾಡ್ರಿ, ಇಲ್ಲದ್ರೆ ಮನೆಗೆ 10 ರೂಪಾಯಿ ಕೊಟ್ಬಿಡ್ರಿ, ಸುಮ್ಮನೆ ಯಾಕೆ ಟೆನ್ಷನ್ ಅಂತ ನಾವು ಅಲ್ಲಿ ಅಂದ್ವಿ. ಊರ್ದು ಅಂತೇಳಿ ನಮಗೆ ದುಡ್ಡು ಬೇಕಾಗಿಲ್ಲ ಸರ್. ನಮ್ಮದು ಮಜೀದ್ ದ್ವಾಲ ನಮ್ಮ ಮಜೀದೇ ಸೇರ್ಬೇಕು, ದೇವ್ರ ದ್ವಾಲ ದೇವ್ರ ಹೊಲಕ್ಕೆ ಸೇರ್ಬೇಕು ಸರ್. ಸರ್ ಏನಿಲ್ಲ ಸರ್, ಇದು ನಮ್ಮ ಇದು ಯಾವಾಗ 1,60,00,000 ಬಂದವಲ್ಲ ಸರ್, ನಾವು ಹೋಗಿ ಒಗ್ಬಡ ಆಫೀಸಿಗೆ ಕೇಳಿದ್ವಿ ಸರ್. ನಾವು ಸರ್ ಹಿಂಗೆ ಆಗೈತೆ ಅಂತ ಹೇಳಿದ್ರೆ ಆಯ್ತು ರೀ, ನಾವು ಅದೇನೈತೆ KRDBಗೆ ಹೋಗಿ ನಾವು ಮಾತಾಡ್ತೀವಿ ಅಂತ ಹೇಳಿದ್ರು. ನೂರ್ ಭಾಷಾ ಅಂತೇಳಿ ನೂರ್ ಭಾಷಾ ಬಂದರು. ಅಲ್ಲ ಅವರು ಕೂಡ ಬಂದು ನಮಗೆ ಅಲ್ಲಿ ಹೇಳಿದ್ರು, KRDBನಲ್ಲಿ ಬಂದು ಹೇಳಿದ್ರು. ಬಂದು ಅಲ್ಲಿ ದುಡ್ಡು ಬಂದು ನಾವು ಇದ್ರಾಗ ಕೋರ್ಟ್ನಾಗ ಇದಾವೆ ಸರ್ ದುಡ್ಡು. ಅದು ನಾವೇನು ಮಾಡ್ತಾಯಿದ್ವಿ ಸರ್, ನಮಗೆ ನಯೀಮ್ ಸಾರ್ ಬಿಟ್ಟು ವಕೀಲು, ನಮಗೆ ಸತ್ಯಮೂರ್ತಿ ಸಾರ್ ಅಂತೇಳಿ ಅವ್ರ ಅಡ್ವೊಕೇಟಿಗೆ ಕೊಡ್ಬೇಕು ಸರ್ ಅಷ್ಟೇ. ಅವ್ನು ನಯೀಮ್ ಸಾರಿಗೆ ಯಾಕೆ ಕೊಡಬೇಡ ಅಂತ ಹೇಳ್ತಾವೆ ಸರ್ ಅಂದರೆ, ಅವರು ನಮ್ಮ ಕಬ್ರಸ್ತಾನಲ್ಲಿ ಬಳ್ಳಾರಿ ಪ್ರಾಪರ್ಟಿನಲ್ಲೇ ಅವರು ವಿರುದ್ಧವಾಗಿ ಅವರು ಫೈಟ್ ಮಾಡಕತ್ತಾರೆ ನಯೀಮ್ ಸರ್. ನಾನು ಇದೇ ಮಾತು ರಿಯಾಜ್ ಅಹಮದ್ ಖಾನ್ ಸಾರಿಗೆ ನೂರ್ ಭಾಷೆ ಸರ್ ಕೇಳಿದ್ವಿ. ಇಲ್ರಿ ಸ್ವಲ್ಪ ಮ್ಯಾಲಿಂದ ಮಾತಾಡಬೇಕು ಅಂತ ಹೇಳಿದ್ರು. ಅಲ್ಲಿ ಏನು ಒಗ್ಬಿಟ್ಟು ಮೆಂಬರ್ ಅಂತವ್ರು ಇಲ್ಲಿ ಬೆಂಗಳೂರಿನಾಗ ಸರ್. ಅವರು ರಿಯಾಜ್ ಅಹಮದ್ ಖಾನಿಗೆ ಫೋನ್ ಮಾಡಿದ್ರೆ ಸಾರಿಗೆ, ಸರ್ ನಮಸ್ಕಾರ ಸರ್ ಅಂದ್ರೆ, ಏನ್ರಿ ಹೇಳ್ರಿ ಸರ್. ಏನಿಲ್ಲ, ನಯೀಮ್ ಸಾರಿಗೆ ಬೇಡ ಸರ್ ಅಡ್ವೊಕೇಟ್ ಕೊಡೋದು, ನಾವು ಸತ್ಯಮೂರ್ತಿ ಕೊಡ್ರಿ ಅಂತ ನಾವು ಕೇಳಿದ್ವಿ ಸರ್. ಅಲ್ರಿ ನಿಮಗೆ ಗೊತ್ತಾ, ನಮಗೆ ಗೊತ್ತು. ನಾನು 40 ವರ್ಷ ಎಕ್ಸ್ಪೀರಿಯನ್ಸ್ ನನಗೆ. ರಿಯಾಜ್ ಅಹಮದ್ ಖಾನ್ ಹೇಳಿದ್ದು ಸರ್, ಅವರು 40 ವರ್ಷ ಎಕ್ಸ್ಪೀರಿಯನ್ಸು. ನಾನು ಅವ್ರಿಗೆ ಕೊಡಂಗಿಲ್ಲ. ನಾನು ನೀವು ಸತ್ಯಮೂರ್ತಿ ಬಿಟ್ಟು ನೀವು ಯಾರಿಗಾನ ಬೇಕಾದ್ರೆ ಹೇಳ್ರಿ. ನಾವು ಅವ್ರಿಗೆ ಸತ್ಯಮೂರ್ತಿ ಸಾರಿಗೆ ಕೊಟ್ಟರೆ ಚಾಗ್ನೂರು ಕೇಸು ಹಿಂಗೆ ಬಡ ಜನಗಳದು ಅವರು ಫೈಟ್ ಮಾಡಿ ಅದು ಚಾಗ್ನೂರಿಗೆ ಬಂದಂಗೆ ಮಾಡಿದ್ರು, ಅವರು ಊರಿಗೆ ಬಂದಂಗೆ ಮಾಡಿದ್ರು. ನಮಗೆ ಸತ್ಯಮೂರ್ತಿ ಸರ್ ನಮಗೆ ಒಳ್ಳೆ ಅಡ್ವೊಕೇಟ್, ಅವರಿಗೆ ಕೊಡ್ಬೇಕಂತೇಳಿ ನಮ್ಮ ಊರ ಪರವಾಗಿ ಒತ್ತಾಯ ಸರ್. ಇದು ಮಿಂಚೇರಿ ಗ್ರಾಮದ 4 ಎಕರೆ ಜಾಗ ಏನಿದೆ ವಕ್ಫ್ ಜಾಗ ಆಗಿದೆ. ಮಕ್ತುಮ್ ಸಾಬ್ ಅಂತಕ್ಕಂಥ ಮುತವಲ್ಲಿ ಆಗಿದ್ರು. ಅವಾಗ ಊರಿಂದ ಎಲ್ಲ ಚಂದ ಮಾಡಿ ದುಡ್ಡು ಕೊಟ್ಟ ಮೇಲೆ ಅವ್ರ ಹೆಸರು ರಿಜಿಸ್ಟರ್ ಮಾಡಿದ್ರಿ. ಫಸ್ಟ್ ಎಲ್ಲಿ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿದ್ರಿ. ಅದಾದಮೇಲೆ ವಕ್ಫ್ ಬೋರ್ಡಲ್ಲಿ ಬಂದು ರಿಜಿಸ್ಟರ್ ಮಾಡಿದ್ರಿ.
ಅದು ಎಲ್ಲಿ ಅದು ಸಬ್ ರಿಜಿಸ್ಟರ್ ಆಫೀಸಲ್ಲಿ ಮಾಡಿಲ್ಲ, ಅದು 100 ರೂಪಾಯಿ ಬಾಂಡ್ ಪೇಪರಲ್ಲಿ ಮಾಡಿದ್ವಿ. 100 ರೂಪಾಯಿ ಬಾಂಡ್ ಪೇಪರಲ್ಲಿ ತಂದುಕೊಟ್ಟು ವಕ್ಫ್ ರಿಜಿಸ್ಟರ್ ಆಯಿತು. ಅದಾದಮೇಲೆ ವಕ್ಫಲ್ಲಿ ಏನು, ಯಾರೋ ಒಬ್ಬ ಮುತ್ತುವಲ್ಲಿ ಬಾಯಿಂದ ಊರಲ್ಲಿ ಹಿಬಾ ಮಾಡಿದ್ರು ಸಹ ವಕ್ಫ್ ಅಂತ ಆಗುತ್ತೆ, ಕನ್ಸಿಡರ್ ಆಗುತ್ತೆ. ಈಗ 100 ರೂಪಾಯಿ ಬಾಂಡ್ ಕೊಟ್ಟ ಮೇಲೆ ವಕ್ಫ್ ರಿಜಿಸ್ಟರ್ ಆಯಿತು. ಅದಾದಮೇಲೆ ಸರ್ವೆ, ಸೆಕೆಂಡ್ ಸರ್ವೆ ಆಯಿತು, ಎಲ್ಲ ಅಪ್ಡೇಟ್ ಇದಾಯಿತು. ಆದರೆ RTCಯಲ್ಲಿ ಮುಟೇಷನ್ ಆಗಿಲ್ಲ, ಜಾಮಿಯಾ ಮಸೀದಿ ಮಿಂಚೇರಿ ಅಂತ ಆಗಿಲ್ಲ. ಇದಕ್ಕೆ ನಮ್ಮ ಹಿಂದಿನ ವಕ್ಫಾಧಿಕಾರಿಗಳು ತಹಸೀಲ್ದಾರ್ಗಳಿಗೆ ಲೆಟರ್ ಹಾಕಿದ್ದಾರೆ, ಎಲ್ಲ ಈ ಥರ ಮುಟೇಷನ್ ಮಾಡಿ ಅಂತ. ನಮ್ಮ ಮುತ್ತಲ್ಲಿ ಸಾಹೇಬರು ಕೂಡ ಲೆಟರ್ ಹಾಕಿದ್ದಾರೆ ಇಂಡಿವಿಜುವಲ್ ಆಗಿ. ಆದರೆ ತಾಲೂಕು ಆಫೀಸಲ್ಲಿ ಏನಂತ ಹೇಳಿದ್ದಾರೆ, ಇದಕ್ಕೆ ಸಬ್ ರಿಜಿಸ್ಟರ್ ಅಲ್ಲಿ ನೋಂದಾಯಿತ ಡೀಡ್ ಇಲ್ಲ ಅಂತೇಳಿ ಇಲ್ಲಿವರೆಗೆ ಮುಟೇಷನ್ ಆಗಿದ್ದಿಲ್ಲ. ಅದಾದ್ಮೇಲೆ ಅವರು ಮುತ್ತೋಲಿ ಅಂತಕ್ಕಂಥ ಮಕ್ತೂಮ್ ಸಾಹೇಬ್ ಅವರು ಈಗ ದಾವಣಗೆರೆ SLO ಇಂದ ಅಕ್ವರ್ ಆದ್ಮೇಲೆ ಅವರು ಹೋಗಿ ಅಕ್ರಮವಾಗಿ ದುಡ್ಡು ತೊಗೊಳಕ್ ಹೋಗಿದ್ದಾರೆ. ಗ್ರಾಮಸ್ಥರೆಲ್ಲ ಸೇರಿ AC ಆಫೀಸಲ್ಲಿ ಅಬ್ಜೆಕ್ಷನ್ ಹಾಕಿ ಮೊದಲೇ ಪಾಯಿಂಟ್ ನಿಲ್ಲಿಸಿದ್ರಿ. ಫಸ್ಟ್ ಗ್ರಾಮಸ್ಥರು ನಿಲ್ಲಿಸಿದ್ರು, ಅದು ಹೋಗಿ ಇದು ತಪ್ಪು ಅಂತ ಹೇಳಿ. ಅದಾದ್ಮೇಲೆ ನಾವು ದಾವಣಗೆರೆಯಲ್ಲಿ ಕೇಸ್ ನಡೀತು. ನಾನು 2-3 ಸಲ ಅಟೆಂಡ್ ಆಗಿದ್ದೀನಿ ಕೇಸು. ಅವರು ಅಮೌಂಟ್ ರಿಲೀಸ್ ಮಾಡ್ಲಿಕ್ಕೆ ರೆಡಿ ಆಗಿದ್ರು. ಯಾರಿಗೆ? ಮಕ್ದೂಮ್ ಸಾಹೇಬ್ರಿಗೆ. ಇಮಿಡಿಯೇಟ್ಲಿ ನಾವೆಲ್ಲ ಸೇರಿ ಬೆಂಗಳೂರಿಗೆ ಹೋಗಿ ಅಲ್ಲಿಂದ ಹೈಕೋರ್ಟ್ಗೆ ಹೋಗಿ ನಮ್ಮ ಮಾನ್ಯ ಜಮೀರ್ ಅಹಮದ್ ಸಾಹೇಬ್ ಮಿನಿಸ್ಟರ್ ಅವ್ರ ಕಡೆಯಿಂದ ಎಲ್ಲ ಫಾಲೋ ಅಪ್ ಮಾಡಿ ಎಲ್ಲ ಮಾಡಿದ್ಮೇಲೆ ಹೈಕೋರ್ಟಲ್ಲಿ ಸ್ಟೇ ತಗೊಂಡ್ವಿ. ಸ್ಟೇ ತಗೊಂಡ್ಮೇಲೆ ಮೇಡಮ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ ಅಲ್ಲಿಂದ ಫೋನ್ ಮಾಡಿಸಿ ಎಲ್ಲ ಈಗ ಅಮೌಂಟು ಡಿಸ್ಟ್ರಿಕ್ಟ್ ಕೋರ್ಟಲ್ಲಿ ಡೆಪಾಸಿಟ್ ಆಗಿದೆ. ಇಷ್ಟವರೆಗೆ ಇದಕ್ಕೆಲ್ಲ ನಿಮ್ಮ ಗ್ರಾಮಸ್ಥರ ಸಹಕಾರ ತುಂಬ ನನಗಿದೆ. ನಾನು ತುಂಬ ಧಾರವಾಡ ಹೋಗಿದ್ದೀನಿ, ಬೆಳಗಾವಿ ಹೋಗಿದ್ದೀನಿ, ದಾವಣಗೆರೆ ಸಹ ಹೋಗಿ ಅಲ್ಹಮ್ದುಲಿಲ್ಲಾಹ್ ಫಾಲೋ ಅಪ್ ಮಾಡಿದ್ದೀನಿ ಸರ್. ಈಗ ಕೇಸು ಈಗ ಡಿಸ್ಟ್ರಿಕ್ಟ್ ಕೋರ್ಟ್ ಬಂದಮೇಲೆ ಈಗ ನಾವು ಅಡ್ವೊಕೇಟ್ಗೆ ಅಪಾಯಿಂಟ್ ಮಾಡಬೇಕಲ್ಲ, ಅದಕ್ಕೆ ನಾವು ಲೆಟರ್ ಹಾಕಿದ್ವಿ. ಈ ಥರ ಅಡ್ವೊಕೇಟ್ಗೆ ಅಪಾಯಿಂಟ್ ಮಾಡಿ ಸತ್ಯಮೂರ್ತಿ ಸರ್ ಅಂತ ಇದ್ದಾರೆ ಬಳ್ಳಾರಿಯಲ್ಲಿ. ಅವರು ಆಲ್ರೆಡಿ ಚಾಗ್ನೂರ್ ಅಂತಕ್ಕಂಥ ಕೇಸನ್ನು ಸೇಮ್ ಕ್ಯಾಟಗರಿ ಕೇಸ್ ನೋಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಅನುಭವ ಇದೆ, ಒಳ್ಳೆಯ ವ್ಯಕ್ತಿ. ಅವರಿಗೆ ನೀವು ಕೇಸ್ ಕೊಡಿ ಅಂತ ನಾವು ಲೆಟರ್ ಹಾಕಿದ್ವಿ ಬೋರ್ಡ್ಗೆ. ಬಟ್ ವಕ್ಫ್ ಬೋರ್ಡಿಂದ ಏನು ಬಂತು, ಅವ್ರ ಬದಲಾಗಿ ಅಡ್ವೊಕೇಟ್ ನಯೀಮ್ ಸರ್ಗೆ ಅಂತ ಲೆಟರ್ ಬಂತು, ಅವರಿಗೆ ಕೊಟ್ಟಿದ್ದೀವಿ ಕೇಸ್ ಅಂತ. ಅದಾದಮೇಲೆ ಮತ್ತೆ ಗ್ರಾಮಸ್ಥರೆಲ್ಲ ಜಮಾತೆಲ್ಲ ಬಂದು ಇಲ್ಲ ಇದು ಕೇಸ್ ಅವ್ರಿಗೆ ಕೊಡಬೇಡಿ ಸರ್, ಅವ್ರ ಮೇಲೆ ಅಲಿಗೇಷನ್ಸ್ ಇದೆ, ಬೇಡ ಅಂತೇಳಿ ತಾವೆಲ್ಲ ಬಂದು ಮತ್ತೆ ಲೆಟರ್ ಕೊಟ್ಟರು ನನಗೆ. ನಾನು ಮತ್ತೆ 16 ಏಪ್ರಿಲ್ಗೆ ಹೋಗಿನವ್ರಿಗೆ ಲೆಟರ್ ಹಾಕಿದ್ದೆ ಇಮಿಡಿಯೇಟ್ಲಿ. ಹಾಕಿ ಈ ಥರ ಗ್ರಾಮಸ್ಥರೆಲ್ಲ ಚೇಂಜ್ ಕೇಳ್ತಾ ಇದ್ದಾರೆ, ನಮ್ಮ ಈ ಥರ ರಿಕ್ವೆಸ್ಟ್ ಇದ್ದರೆ ಚೇಂಜ್ ಮಾಡಿ ಅಂತ ನಾನು ಕೇಳಿದ್ವಿ ಸರ್. ಕೇಳಿ ಯಾವಾಗ ಹಾಕಿದ್ದೀನಿ ಲೆಟರ್ 16 ಏಪ್ರಿಲ್ ಹಾಕಿದ್ದೀನಿ. ಅಲ್ಲಿಂದ ಕರೆಕ್ಟಾಗಿ 15 ಏಪ್ರಿಲಿಂದ 1 ತಿಂಗಳವರೆಗೆ ನಾನು ಫಾಲೋ ಅಪ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಆದರೆ ಅಲ್ಲಿ ಸೆನ್ಸಸ್ ಡ್ಯೂಟಿ ನಡೀತಾ ಇತ್ತು. 15 ಏಪ್ರಿಲಿಂದ 16th ಮೇವರೆಗೆ ಸೆನ್ಸಸ್ ಡ್ಯೂಟಿ ಇತ್ತು. ಅಲ್ಲಿ CO ಸರ್, ACO ಸರ್, ಅಸಿಸ್ಟೆಂಟ್ ಸೆಕ್ರೆಟರಿ ಸರ್ ಬಿಟ್ಟು ಎಲ್ಲರೂ ಲಾಯರ್ ಎಲ್ಲ ಸೇರಿ ನಮ್ಮ ಸೆನ್ಸಸ್ ಡ್ಯೂಟಿ ಹೋಗಿದ್ರು. ಅವ್ರು ಹೋಗಿಲ್ಲ ಅಂದ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅಂತೇಳಿ ಹೋಗಿರೋದೆಲ್ಲ ಬೆಂಗಳೂರು GB ಅಥಾರಿಟಿ ಏರಿಯಾದಲ್ಲಿ. ಈಗ ನೆಕ್ಸ್ಟ್ 16 ಖತಮ್ ಆಯಿತು ಕೇಸ್. ನಾನು 19-20 ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿ ಹೋಗಿ CO ಸಾಬ್ಗೆ ಭೇಟಿಯಾಗಿ, ACO ಸಾಬ್ಗೆ ಭೇಟಿಯಾಗಿ ಈ ಥರ ಸೆನ್ಸಿಟಿವ್ ಕೇಸ್ ಇದೆ ಸರ್, ನೆಕ್ಸ್ಟ್ 12th ಜೂನ್ಗೆ ಕೇಸ್ ಇದೆ, ಈ ಥರ ಗ್ರಾಮಸ್ಥರೆಲ್ಲ ಕೋರಿಕೆ ಮಾಡ್ತಿದ್ದಾರೆ, ಇಮಿಡಿಯೇಟ್ಲಿ ಕೇಸ್ ಮಾಡಿ ಇದು ಅಡ್ವೊಕೇಟ್ ಚೇಂಜ್ ಮಾಡಿ ಕೊಡಿ ಅಂತ ಲೆಟರ್ ಹಾಕಿ ಹೇಳಿ ಬಂದೆ. ಆಯಿತು ಕೊಡ್ತೀನಿ ಅಂತ ಪುಟ್ ಅಪ್ ಮಾಡಿದ್ದಾರೆ ಫೈಲು. ಲಾಸ್ಟ್ ಯಾವಾಗ 27 ಬಕ್ರೀದ್ ದಿನ ಮುಂಚೆ CO ಸರ್ ಮಾತಾಡಿದ್ರು ನನಗೆ, ನಾನು ರಜೆಯಲ್ಲಿದ್ದೀನಿ, 2 ಡೇಸಲ್ಲಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಹೇಳಿದ್ದಾರೆ ಸರ್. ರಿಯಾಜ್ ಅಹಮದ್ ಖಾನ್ ಸಾರ್ ಅವರು ಹಾಂ ಸರ್, ನಾನೇ ಫೋನ್ ಮಾಡಿದ್ದೀನಿ ಸರ್. ಓಕೆ, ಫೋನ್ ಮಾಡಿದ್ದೆ. ಮಾಡಿದ್ರೆ ಅವ್ರು ಏನಂತ ಹೇಳಿದ್ರು ಸರ್, ಅವರು ಏನ್ರಿ ನಿಮ್ಗೆ ಯಾರಾದ್ರೆ ಗೊತ್ತಾ ನಿಮಗೆ, ನೀವು ಯಾಕೆ ನೀವು ನಯೀಮ್ ಕೊಡಬೇಡ ಅಂತೇಳಿ ಸತ್ಯಮೂರ್ತಿ ಕೇಳ್ತಾರೆ, ಯಾಕೆ ನೀವು ನಾವು ನಯೀಮಿಗೆ ಕೊಡೋದ್ರಿ, ನಾವು ನಯೀಮಿಗೆ ಕೊಡೋದು, ನಾವು ಕೊಡಂಗಿಲ್ಲ ಸತ್ಯಮೂರ್ತಿಗೆ, ನೀವು ಸತ್ಯಮೂರ್ತಿ ಬಿಟ್ಟು ನೀವು ಯಾರಿಗನ ಹೇಳ್ರಿ ಅಂತ ಹೇಳಿದ್ರು ಸರ್. ಅಂದರೆ ಅವರು ಜಾಸ್ತಿ ಮಾತಾಡ್ತಾ ಇಲ್ಲ, ಅವರು ಬರೀ ಫೋನ್ ಕಟ್ ಮಾಡೋದು. ಏನು ಸರ್ ನಮ್ಮ ಮಾತು ಹೇಳ್ರಿ ಸರ್, ನಮ್ಮ ಬಡ ಜನಗಳು ಅದಕ್ಕೆ ಸರ್ ನಾನೀಗ CO ಸರ್ಗೆ ಎಲ್ಲ ಸಾರಾಂಶವಾಗಿ ಹೇಳಿದ್ದೀನಿ ಸರ್. ಮಾತಾಡ್ತಾ ಇದೀವಿ ಸರ್. CO ಸರ್ ಅವ್ರು ವಕ್ಫ್ ಬೋರ್ಡ್ ಮೆಂಬರ್ ಎಸ್ ಕನ್ಸಾಬು, ನಾನು CO ಸರ್ ಮಾಡ್ತೀರಿ ನೀವು ಕೊಡೋಂತ ಏನು ಕೊಡ್ಬೇಕು ನಿಮಗೆ ಗೊತ್ತು, ದರ್ಶನ ಮಾಡ್ತೀರಾ ನೀವು? ಇಲ್ಲ 10 ವರ್ಷ ಎಕ್ಸ್ಪೀರಿಯನ್ಸ್ ಅಡ್ವೊಕೇಟ್ಗಳ ಬಗ್ಗೆ ನೀವು ಯಾರು ಅಂತ ಕೇಳ್ತಾರೆ ಸರ್. ಸರ್ ಆಯ್ತು, ಈಗ ನಾನು CO ಸರ್ಗೆ ಮಾತಾಡಿದ್ದೀನಿ, ಇವತ್ತು ಲೆಟರ್ ನಿಮಗೆ ಸಿಗುತ್ತೆ ಸರ್. ಅದೇ ಸರ್, ಇವತ್ತು ಸಾಯಂಕಾಲ ಒಳಗಡೆ ಲೆಟರ್ ಕೊಡ್ತೀನಿ ಅಂತ ನಾನು CO ಸರ್ ಹೇಳಿದ್ದಾರೆ ಸರ್. ACO ಸರ್ ಅಫ್ಜಲ್ ಸರ್ಗೂ ಮಾತಾಡಿದ್ದೀನಿ, ಫೈಲ್ ಪುಟ್ ಅಪ್ ಆಗಿದೆ, ಇವ್ರು ಹೇಳಿದ್ದೀನಿ ಆಲ್ರೆಡಿ ಸ್ಟ್ರೈಕ್ ಶುರು ಆಗಿದೆ ಸರ್, ಅವ್ರು ಬಿಟ್ಟು ಹೋಗಿ ರೆಡಿ ಇಲ್ಲ, ಲೆಟರ್ ಕೇಳ್ತಾರೆ ಅಂತ ಹೇಳಿದ್ದೀನಿ, ಲೆಟರ್ ಕೊಡ್ತಂತ ಹೇಳಿದ್ರು ಸರ್. ಅದನ್ನು ದಯವಿಟ್ಟು ತಾವು ನನ್ನ ಮಾತಿಗೆ ಮನ್ನಿಸಿ ಕೊಡ್ಕೊಂಡು
ತಾವು ಪ್ರತಿಭಟನೆ ನಿಲ್ಲಿಸಿ ನಿಮಗೆ ಸಹಕಾರ ಮಾಡಿಕೊಟ್ರೆ ನಾನು ಸಾಯಂಕಾಲ ನಾಳೆ ಒಳಗೆ ಲೆಟರ್ ಮಾಡಿ ನಿಮ್ಗೆ ಕೊಡ್ತೀನಿ ಸರ್. ಧನ್ಯವಾದಗಳು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.